ಸಿದ್ದರಾಮಯ್ಯ ಫ್ರೀ ಬಸ್ ಬಿಟ್ಟಿದ್ದು ಬಿಟ್ರು ಜನ ಅಂದ್ರೆ ಜನ. ನಮಸ್ಕಾರ ಗುರು. ಅವತ್ತೊಂದು ದಿವಸ ಏನಾಯ್ತು, KGF ಹೋಗ್ಬೇಕು ಅಂತ ಅನಿಸ್ತಾ ಇತ್ತು. KGF ಏನಕ್ಕೆ ಅಂದರೆ KGF ಅಲ್ಲಿ ಕೋಟಿಲಿಂಗ ಅಂತ ಒಂದು ದೇವಸ್ಥಾನ ಇದೆ ಶಿವಂದು, ಅಲ್ಲಿಗೆ ಹೋಗ್ಬೇಕು ಅನ್ನಿಸ್ತಾ ಇತ್ತು. ಸರಿ ಅಂತ ಹೇಳಿ ಲಾಸ್ಟಿಗೂ ಬಸ್ ಬುಕ್ ಮಾಡಿದೆ. ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಸಿದ್ದರಾಮಯ್ಯ ಫ್ರೀ ಬಸ್ ಬಿಟ್ಟಿದ್ದು ಬಿಟ್ರು ಜನ ಅಂದ್ರೆ ಜನ. ಸರಿ ಅಂತ ನಾನು ಬಸ್ ಬುಕ್ ಮಾಡಿದ್ದೆ, ಐರಾವತ ಬಸ್ ಬುಕ್ ಮಾಡಿದ್ದೆ. ಆ ಐರಾವತ ಬಸ್ಸಲ್ಲಿ ಹತ್ಕೊಂಡು ಬೆಂಗಳೂರಿಗೆ ಹೊರಟೆ. ಶಿವಮೊಗ್ಗ ಟು ಬೆಂಗಳೂರಿಂದ ಅಲ್ಲಿಗೆ ಒಂದು ಟ್ರೈನ್ ಇದೆ. ಅದು ಹೆಂಗೆ ಹೋಗ್ತೀನಿ ಅನ್ನೋದು ಈ ವಿಡಿಯೋ ಫುಲ್ಲಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ನಾನು ಹೆಂಗೆ ಹೋದೆ, ಹೆಂಗೆ ಎಲ್ಲಿಂದ ಎಲ್ಲಿಗೆ ಹೋದೆ ಅಂತ. ಸರಿ ಅಂತ ಅಲ್ಲಿ ಐರಾವತ ಬಸ್ ಹತ್ತಿನ ಅದೊಂದು ಕಡೆ ಬ್ರೇಕಿಗೆ ಬಿಟ್ಟಿದ್ರು, ಅಲ್ಲಿ ನಿಲ್ಲಿಸಿದ್ರು. ಆಮೇಲೆ ನಾನು ಅಲ್ಲಿ ಹೋಗೋದ್ರೊಳಗೆ ನೈಟ್ ಆಗಿತ್ತು. ನಾನು ಸಂಜೆ ಹೊರಟಿದ್ದೆ, ನೈಟ್ ಆಗ್ಬಿಡ್ತು. ಆದರೆ ಬೆಂಗಳೂರು ಒಂಥರ ನೈಟ್ ನೋಡೋಕೆ ಚೆನ್ನಾಗಿತ್ತು, ಕಲರಾಗಿ. ಆಮೇಲೆ ಬೆಂಗಳೂರು ಹೋಗಿ ನಾನು ನೈಟ್ ಆಗ್ಬಿಡ್ತು. ಆಮೇಲೆ ಅಲ್ಲಿ ಇಳಿದ ತಕ್ಷಣ ಏನು ಅಂದರೆ ಮಳೆ ಬರ್ತಾ ಇತ್ತು. ಸರಿ ರೂಮಿಗೆ ಹೋಗೋಕ್ಕೆ ಏನು ಅಂದರೆ ಲೊಕೇಶನ್ ಕಳಿಸಿದ್ರು. ಆಮೇಲೆ ಆಟೋದಲ್ಲಿ ಹೋದೆ. ಆಟೋ ರ್ಯಾಪಿಡೋ ಬುಕ್ ಮಾಡ್ಕೊಂಡು ರ್ಯಾಪಿಡೋದಲ್ಲಿ ಹೋದೆ. ಮಳೆ ಅಂದರೆ ಮಳೆ, ಆದರೆ ಹೆಂಗೆ ಮಳೆ ಅಂದರೆ ಒಂಥರ ಚಿದ್ರಿ ಮಳೆ ಬರ್ತಾಯಿತ್ತು. ಆಮೇಲೆ ಅಲ್ಲಿ ಹೋಗಿ ನನ್ನ ಫ್ರೆಂಡ್ಸ್ ರೂಮಲ್ಲಿ ಮಕ್ಕೊಂಡೆ ನೈಟು. ಆಮೇಲೆ ಬೆಳಗ್ಗೆ ನಾನು ಬೇಗ ಎದ್ದೇಳಬೇಕು ಅಂತ ನೈಟ್ ಮಕ್ಕೊಂಡು ಬೆಳಗ್ಗೆ ಬೇಗ ಎದ್ದು ರ್ಯಾಪಿಡೋ ಬುಕ್ ಮಾಡಿದೆ. ಬೈಕ್ ರ್ಯಾಪಿಡೋ ಬುಕ್ ಮಾಡಿ ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ನಾನು. ರೈಲ್ವೆ ಸ್ಟೇಷನ್ ಎಲ್ಲಿ ಅಂದರೆ ಮಾಮೂಲಿ KSR ರೈಲ್ವೆ ಸ್ಟೇಷನ್ಗೆ ಹೋದರೆ ಅಲ್ಲಿಂದ ಒಂದು 7 ಗಂಟೆಗೆ ಒಂದು ಟ್ರೈನ್ ಹೋಗುತ್ತೆ, ಕೋರ್ಮಂಡಲ್ ಅಂತ ಒಂದು ಟ್ರೈನ್ ಹೋಗುತ್ತೆ. ಆ ಟ್ರೈನಿಗೆ ಹತ್ಕೊಂಡು ಕೋರ್ಮಂಡಲಿಗೆ ಹೊರಟೆ. ಕೋರ್ಮಂಡಲ್ಲಿ ಅಲ್ಲಿ ಇಳಿದ್ರೆ ಅಲ್ಲಿಂದ ನಮಗೆ ಒಂದು 3 ಕಿಲೋಮೀಟರ್ಗೆ ಕೋಟಿಲಿಂಗ ಸಿಕ್ಬಿಡುತ್ತೆ. ಹಂಗಾಗಿ ಆ ಟ್ರೈನಲ್ಲಿ ಹತ್ಕೊಂಡು ಹೋದೆ. ಆಮೇಲೆ ಈ ವ್ಯೂ ನೋಡ್ರಿ ಸೈಡಲ್ಲಿ, ಆ ಬೆಟ್ಟ ಪೀಸ್ ಆಗಿದೆಯಲ್ಲ, ಇದೇನು ಕಲ್ಕೋರೆಯಲ್ಲಿ ಮಾಡಿರೋದ ಇಲ್ಲ ಅದೇ ಹಾಗೆ ಇರೋದ ಗೊತ್ತಿಲ್ಲ, ಆದರೆ ಸಖತ್ತಾಗಿತ್ತು ಆ ವ್ಯೂ. ನೋಡ್ಕೊಂಡೆ ಹಂಗೆ ಕೋರ್ಮಂಡಲ್ ರೈಲ್ವೆ ಸ್ಟೇಷನ್ ರೀಚ್ ಆದೆ. ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ಕೋಟಿಲಿಂಗ ಹೊರಟೆ. ಏನು ನೋಡಿದ್ದಿಲ್ಲ ಒಂದ್ಸತಿನ ಕೋಟಿಲಿಂಗ ಹೊರಟೆ. ಹೊರಗೋ ದಾರಿಯಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಸಿಕ್ತು. ಅಲ್ಲಿ ಆರ್ಚ್ ಹತ್ರನೇ ದೊಡ್ಡ ಆಂಜನೇಯ ಒಂದು ನಿಲ್ಲಿಸಿದ್ರು, ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ ಅಲ್ಲಿಂದ ಮತ್ತೆ ಹೊರಟೆ. ಇದು ಕೋಟಿಲಿಂಗ ಫಸ್ಟ್ ಎಂಟ್ರೆನ್ಸ್ ಆರ್ಚು. ನೆಕ್ಸ್ಟು ಈಗ ಸಿಗ್ತಾ ಇರೋದು 2ನೇ ಆರ್ಚು. ಇದು ದೇವಸ್ಥಾನ, ಇದೇ ದೇವಸ್ಥಾನದ ಆರ್ಚು. ಆಮೇಲೆ ಒಳಗೋಗಿ ನೋಡ್ತೀನಿ, ಕೋಟಿಲಿಂಗ ಅಂದರೆ ಕೋಟಿಲಿಂಗಗಳೇ ಇತ್ತು ಅನ್ಸತ್ತೆ, ಆ ಥರ ಇತ್ತು. ಸಿಕ್ಕಾಪಟ್ಟೆ ಲಿಂಗ, ಎಣ್ಸಕ್ಕಾಗಲ್ಲ, ಆಗೋದೇ ಇಲ್ಲ, ಅಷ್ಟೊಂದು ಲಿಂಗ ಇತ್ತು. ಮಾತೇ ಇಲ್ಲ. ಸರಿ ಬಿಡು, ಆಯ್ತು ಬಿಡು. ನೋಡಕ್ಕೆ ಕಣ್ಸಾಲ ಅಂಬೋದು, ಅಷ್ಟು ಚೆನ್ನಾಗಿ ಆರಾಮಾಗು. ನಾನು 2 ಗಂಟೆ ಅಲ್ಲೇ ಇದ್ದೆ. ಫುಲ್ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲೇ ದೇವ್ರು ನೋಡ್ಕೊಂಡು ಕೂತಿದ್ದೆ. ಆಮೇಲೆ ಅಲ್ಲಿಂದ ಮತ್ತೆ ಅದೇ ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲಿಂದ ನಾನು ವಾಪಸ್ಸು ಬೆಂಗಳೂರು ಬಂದೆ. ಅಲ್ಲಿಂದ ಮೆಟ್ರೋ ಹೊತ್ಕೊಂಡು ನನಗೆ 5 ಕಾಲಿಗೆ ಟ್ರೈನ್ ಇತ್ತು. ಸರಿ, ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಲೂಲು ಮಾಲಿಗೆ ಹೋದೆ. ಲೂಲು ಮಾಲಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ತಾಯಿದ್ದೆ. ಅದೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಮತ್ತೆ ನನಗೆ 5 ಕಾಲು ಟ್ರೈನ್ ಇತ್ತಲ್ಲ, ಅಲ್ಲಿಂದ ಟ್ರೈನ್ ಹತ್ಕೊಂಡು ಬಂದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್, ಬಿ ಸೇಫ್. ಅಷ್ಟೇ.